ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ವನಿಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ರಾತ್ರಿ 10 ಗಂಟೆ ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಹುಷಾರ್, ಬೀಳತ್ತೆ ಕೇಸ್. ಎಸ್, ಪ್ರಮುಖ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿರುವ ಚಾಮುಂಡಿ ಬೆಟ್ಟದಲ್ಲಿ ರಾತ್ರಿ ವೇಳೆ ನಡೆಯುವ ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕುವ ಸಲುವಾಗಿ ಜಿಲ್ಲಾಡಳಿತ ಚಾಮುಂಡಿ ಬೆಟ್ಟ ಪ್ರವೇಶಿಸುವ ರಸ್ತೆಗಳಿಗೆ ಗೇಟ್ ಅಳವಡಿಸಿ ಬೀಗ ಜಡಿಯಲು ಡಿಸೈಡ್ ಮಾಡಿದೆ. ಈ ಅನೈತಿಕ ಚಟುವಟಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸ್ ಗಸ್ತು ನಿಯೋಜಿಸಲಾಗಿತ್ತಾದ್ರೂ ಭಕ್ತರ ಸೋಗಿನಲ್ಲಿ ಪೊಲೀಸರ ಕಣ್ತಪ್ಪಿಸಿ ಯುವ ಜೋಡಿಗಳು ಎಲ್ಲಂದರಲ್ಲಿ ಕಾನೂನು ಬಾಹಿರ ಕೃತ್ಯ ನಡೆಸ್ತಾ ಇದ್ರು. ಇಂತಹ ಘಟನೆಗಳಿಂದ ಚಾಮುಂಡಿ ಬೆಟ್ಟದ ಕೀರ್ತಿಗೆ ಧಕ್ಕೆಯಾಗ್ತಿರೋದನ್ನ ತಡೆಗಟ್ಟೋಕೆ ರಾತ್ರಿ 10ರ ನಂತರ ಬೆಟ್ಟದ ರಸ್ತೆಗಳನ್ನ ಬಂದ್ ಮಾಡಲು ನಿರ್ಧರಿಸಲಾಗಿದ್ದು, ಕೆಲವೇ ದಿನಗಳಲ್ಲಿ ಗೇಟ್ ಕೂಡ ಅಳವಡಿಸುವ ಕಾರ್ಯ ಆರಂಭವಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ನೈಟ್ ರೈಡ್ ಹೆಸರಿನಲ್ಲಿ ರಾತ್ರಿ 10 ಗಂಟೆಯ ನಂತರ ಯುವಕ ಯುವತಿಯರ ಗುಂಪುಗಳು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ರಸ್ತೆ ಬದಿಯಲ್ಲೇ ಮದ್ಯಪಾನ ಮಾಡಿ ಕುಣಿದು ಕುಪ್ಪಳಿಸಿ ಮೋಜು ಮಸ್ತಿ ಮಾಡುವುದರ ಜೊತೆಗೆ ಅನೈತಿಕ ಚಟುವಟಿಕೆಗಳು ಮಧ್ಯರಾತ್ರಿ 12ರವರೆಗೂ ಎಗ್ಗಿಲ್ಲದೆ ನಡೀತಾ ಇತ್ತು. ಅನೈತಿಕ ಚಟುವಟಿಕೆಯಿಂದ ಬೆಟ್ಟದ ಪಾವಿತ್ರ್ಯ ಹಾಳಾಗ್ತಾ ಇದೆ ಅಂತ ಸಾರ್ವಜನಿಕರಿಂದ ಸಾಕಷ್ಟು ಕಂಪ್ಲೇಂಟ್ಸ್ ಬಂದ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷದ ಹಿಂದೆನೆ ರಾತ್ರಿ 11ರ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ನಿಷೇಧಿಸಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಮತ್ತೆ ರಾತ್ರಿ ಸಂಚಾರ ಹೆಚ್ಚಾಗಿ ಸ್ಥಳೀಯರು ತಲೆ ತಗ್ಗಿಸುವಂತಹ ಕೃತ್ಯಗಳು ವ್ಯಾಪಕವಾಗಿ ನಡೀತಾ ಇರುವ ಬಗ್ಗೆ ವರದಿಯಾಗಿತ್ತು. ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶಿಸಲು ಇರುವ ತಾವರೆಕಟ್ಟೆಯ ರಸ್ತೆ, ತಾವರೆಕಟ್ಟೆ ಪಕ್ಕದಿಂದ ನಂದಿ ಮೂರ್ತಿಯತ್ತ ಸಾಗುವ ಹಾಗೂ ಉತ್ತನಹಳ್ಳಿ ರಸ್ತೆಯಿಂದ ಬೆಟ್ಟಕ್ಕೆ ಹೋಗುವ ರಸ್ತೆಗಳಲ್ಲಿ ಗೇಟ್ ಅಳವಡಿಸಲಾಗುತ್ತೆ. ರಾತ್ರಿ 10 ಗಂಟೆಯ ನಂತರ ಬೆಟ್ಟದ ನಿವಾಸಿಗಳನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶಕ್ಕೆ ಅನುಮತಿ ಕೊಡಲಾಗುವುದಿಲ್ಲ. 3 ರಸ್ತೆಗಳಲ್ಲಿ ಭದ್ರತಾ ಸಿಬ್ಬಂದಿ ನಿಯೋಜಿಸಲು ಡಿಸೈಡ್ ಮಾಡಿದ್ದಾರೆ. ಒಂದ್ ಕಡೆ ರಸ್ತೆಗಳಿಗೆ ಗೇಟ್ ನಿರ್ಮಿಸಿ ಬೀಗ ಹಾಕಿದ್ರೆ, ಮತ್ತೊಂದ್ ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿ ರಾತ್ರಿ ವೇಳೆ ನಿಯಮ ಉಲ್ಲಂಘಿಸಿ ಓಡಾಡೋರ್ ಮೇಲೆ ಹದ್ದಿನ ಕಣ್ಣು ಇಡಲಾಗುತ್ತೆ. 3 ರಸ್ತೆಗಳಲ್ಲದೆ ಮೆಟ್ಟಿಲುಗಳಲ್ಲದೆ ಎಲ್ಲಾ ಮಾರ್ಗದಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಿ ಭಕ್ತರ ಭದ್ರತೆಗೆ ಕ್ರಮ ಕೈಗೊಳ್ಳಲು ದೇವಾಲಯದ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಇನ್ನು ಚಾಮುಂಡಿ ಬೆಟ್ಟದ ರಸ್ತೆಗಳಿಗೆ ಗೇಟ್ ಅಳವಡಿಸಿ ಬೀಗ ಹಾಕುವ ದೇವಾಲಯ ಆಡಳಿತ ಮಂಡಳಿಯ ಪ್ರಸ್ತಾವನೆಗೆ ಮೈಸೂರು ಜಿಲ್ಲಾಧಿಕಾರಿ ಡಿ ರಂದೀಪ್ ಸಮ್ಮತಿ ಸೂಚಿಸಿದ್ದು, ಬೆಟ್ಟದ ಪಾವಿತ್ರ್ಯ ಕಾಪಾಡೋದಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಗೊತ್ತಾಯ್ತಲ್ಲ, ರಾತ್ರಿ 10 ಗಂಟೆ ಆದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಹುಷಾರ್, ಕೇಸ್ ಬೀಳೋದು ಗ್ಯಾರಂಟಿ. ಲಾಂಗ್ ಡ್ರೈವ್ ಅಂತ ನೆಪ ಇಟ್ಕೊಂಡು ಯಾರೇ ಆಗ್ಲಿ 10 ಗಂಟೆ ನಂತರ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಹಿಡ್ಕೋತಾರೆ ಪೊಲೀಸ್, ಜಡಿತಾರೆ ಕೇಸ್. ಹುಷಾರಾಗಿರಿ. ಇದ್ರ ಬಗ್ಗೆ ನಿಮ್ಗೇನಾದ್ರು ಹೇಳ್ಬೇಕಾ? ಹಾಗಿದ್ರೆ ಕಾಮೆಂಟ್ ಮಾಡಿ ಕಳಿಸಿ ಧಾರಾಳವಾಗಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನಿಮ್ಗೆ ಗೊತ್ತು, ವೆರಿ ಸಿಂಪಲ್, ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.